ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲು ಅರ್ಜುನ್ಗೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ಈಗ ವಿಧಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಅಲ್ಲು ಅರ್ಜುನ್ ಕೇಸ್ ಪೊಲೀಸರು ಈಗ ಕಸ್ಟಡಿಗೆ ಪಡೆದಿದ್ದಾರೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ. ನಟ ಅಲ್ಲು ಅರ್ಜುನ್ ಅನ್ನ 14 ದಿನಗಳ ಕಾಲ ಈಗ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ ಈಗ ಆದೇಶವನ್ನ ನೀಡಿದೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ, ಒಂದಷ್ಟು ವಿಚಾರಣೆಗಳು ನಡೆಯುತ್ತೆ. ಪೊಲೀಸ್ ಕಸ್ಟಡಿ ಪಡೆದಿದ್ದಾರೆ 14 ದಿನಗಳ ಕಾಲ. ಚಿಕ್ಕಡಪಲ್ಲಿ ಪೊಲೀಸರು ನಟ ಅಲ್ಲು ಅರ್ಜುನ್ ಅನ್ನ ಅರೆಸ್ಟ್ ಮಾಡಿದ್ರು, ಮಧ್ಯಾಹ್ನ ಬಂಧಿಸಿದ್ರು. ಈಗ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಪುಷ್ಪಾ 2 ಚಿತ್ರದ ಸಕ್ಸಸ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಐಕಾನ್ ಸ್ಟಾರ್ಗೆ ಬಿಗ್ ಶಾಕ್. ಮನೆಗೆ ಹೋಗಿ ಅವರನ್ನ ಬಂಧಿಸಿದ್ರು. ಹೈದರಾಬಾದ್ನ ಅವರ ಮನೆಯಲ್ಲೇ, ಜುಬ್ಲಿ ಹಿಲ್ಸ್ನ ಅವರ ಮನೆ ಏನಿದೆ ಆ ಮನೆಯಲ್ಲೇ ಅಲ್ಲು ಅರ್ಜುನ್ ಅನ್ನ ಅರೆಸ್ಟ್ ಮಾಡಲಾಗಿತ್ತು. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ನ ಅಭಿಮಾನಿ ರೇವತಿ, 39 ವರ್ಷದ ರೇವತಿ ಕಾಲ್ ತುಳಿತಕ್ಕೆ ಬಲಿಯಾಗಿದ್ರು. ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದಂತಹ ಘಟನೆ ಅದು. ನಟ ಅಲ್ಲು ಅರ್ಜುನ್ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ, ಅವರ ಭೇಟಿ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿತ್ತು. ಆಗ ಸಾವನ್ನಪ್ಪಿದ್ರು. ಅವರ ಮಗುಗೂ ಕೂಡ ಗಾಯ ಆಗಿತ್ತು. ಹಾಗಾಗಿ ಈ ಸಂಬಂಧ ಅಲ್ಲು ಅರ್ಜುನ್ ಸೇರಿದಂತೆ ಇತರರ ವಿರುದ್ಧ ದೂರು ದಾಖಲಾಗುತ್ತೆ. ಆ ನಂತರ ಅಲ್ಲು ಅರ್ಜುನ್, ಅವರ ಬಾಡಿ ಗಾರ್ಡ್ ಸೇರಿ ಇತರರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಮೃತ ರೇವತಿಯ ಪತಿ ದೂರನ್ನ ಕೊಡ್ತಾರೆ, FIR ಅನ್ನ ದಾಖಲಿಸ್ತಾರೆ. ಅದನ್ನ ಆಧರಿಸಿ ಅರೆಸ್ಟ್ ಮಾಡಿರೋದು. ಅರೆಸ್ಟ್ ಆದ ನಂತರದಲ್ಲಿ ಈಗ 2 ಗಂಟೆಗಳ ಅವಧಿಯಲ್ಲಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ. ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಟ ಅಲ್ಲು ಅರ್ಜುನ್ ಅನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ನಂತರದಲ್ಲಿ ಈಗ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. BNS ಆಕ್ಟ್ 118/1 ಜೊತೆಯಲ್ಲಿ BNS 105 ಈ 2 ಕೇಸ್ಗಳು ದಾಖಲಾಗಿರೋದು. ಅದರ ಜೊತೆಯಲ್ಲಿ BNS ಆಕ್ಟ್ ಆಫ್ 3/5 ಇದು ಕೂಡ ಅಲ್ಲು ಅರ್ಜುನ್ ವಿರುದ್ಧವಾಗಿ ದಾಖಲಾಗಿರುವಂಥ ಕೇಸ್ಗಳು. ಈ ಕೇಸ್ಗಳನ್ನು ಗಮನಿಸ್ತಾ ಇದ್ರೆ ಬಹಳ ಸೀರಿಯಸ್ ಅಫೆನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ BNS ಆಕ್ಟ್ 105 ಏನಿದೆ ಇದು ನಾನ್ ಬೇಲೇಬಲ್, ಬೇಲ್ ಸಿಗದೆ ಇರುವಂತಹ ಅಪರಾಧ. ಹಾಗಾಗಿ ಏನ್ ಆಗತ್ತೆ ಅನ್ನುವಂಥ ಕುತೂಹಲ ಈ ಕೇಸಲ್ಲೂ ಕೂಡ ಇದೆ. ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಒಂದು ಕಡೆಯಲ್ಲಿ, ಈ ಕಡೆಯಲ್ಲಿ ನಟ ದರ್ಶನ್ ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುವಂತ ನಟ, 350 ಕೋಟಿ ಸಂಭಾವನೆ. ಅದರಲ್ಲೂ ಪುಷ್ಪಾ ಸಕ್ಸಸ್ನ ನಂತರವಂತೂ ಸಂಭಾವನೆ ಕೂಡ ಡಬಲ್ ಆಗಿದೆ. ನಟ ಅಲ್ಲು ಅರ್ಜುನ್ ಅನ್ನು ಅರೆಸ್ಟ್ ಮಾಡಿದ್ರು. ಈಗ 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ ಆದೇಶವನ್ನ ನೀಡಿದೆ. ಮನೆಗೆ ಹೋಗಿ, ಜುಬಿಲಿ ಹಿಲ್ಸ್ನ ಮನೆಗೆ ಹೋಗಿ ನಟ ಅಲ್ಲು ಅರ್ಜುನ್ ಅನ್ನ ಬಂಧಿಸಿದ್ರು. ಅಲ್ಲು ಅರ್ಜುನ್ ಆ ವಿಚಾರವನ್ನು ಕೂಡ ಹೇಳಿದ್ರು, ನೀವು ನನ್ನನ್ನು ಕರೆದುಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ, ಕರೆದುಕೊಂಡು ಹೋಗಿ. ಆದರೆ ಬೆಡ್ರೂಮ್ವರೆಗೂ ಕೂಡ ಬಂದು ಅಲ್ಲಿಂದ ಬಟ್ಟೆ ಬದಲಾಯಿಸ್ತೀನಿ ಅಂತ ಹೇಳಿದ್ರು ಕೂಡ, ನಾನು ಬಟ್ಟೆ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಅವಕಾಶವನ್ನು ಕೊಡದೆ ಆ ರೀತಿಯಾಗಿ ಕರ್ಕೊಂಡು ಬಂದಿರೋ ತಪ್ಪು ಅನ್ನೋದನ್ನು ಅಲ್ಲು ಅರ್ಜುನ್ ಹೇಳ್ತಾ ಇದ್ರೆ, ಪೊಲೀಸರು ಹೇಳ್ತಾ ಇರುವಂಥ ವಾದ ಅಂತ ಅಂದರೆ ಮೊದಲೇ ಅವರಿಗೆ ಹೇಳಲಾಗಿತ್ತು, ವಿಚಾರಣೆಗೆ ಬರೋದಕ್ಕೆ ಹೇಳಲಾಗಿತ್ತು, ಆದರೆ ಬಂದಿಲ್ಲ. ಹಾಗಾಗಿ ಅರೆಸ್ಟ್ ಮಾಡಬೇಕಾಯಿತು ಅನ್ನುವಂಥ ಮಾತನ್ನು ಪೊಲೀಸರು ಕೂಡ ಹೇಳಿದ್ದಾರೆ. FIR ರಿಜಿಸ್ಟರ್ ಆಗಿದೆ. ನಟ ಅಲ್ಲು ಅರ್ಜುನ್ ವಿರುದ್ಧ ಕಾಪಿಯನ್ನು ಕೂಡ ಗಮನಿಸಿದ್ವಿ. ಅದರ ಜೊತೆಯಲ್ಲಿ ಈಗ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ. ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ನಟ ದರ್ಶನ್ಗೆ ಬೇಲ್ ಸಿಕ್ಕಿದ್ರೆ, ಈ ಕಡೆಯಲ್ಲಿ ನಟ ಅಲ್ಲು ಅರ್ಜುನ್ಗೆ 14 ದಿನಗಳ ಪೊಲೀಸ್ ಕಸ್ಟಡಿ. ಈಗ ಏನೇನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಶಶಿ?
ಅಶ್ವಿನಿ, ಹೌದು, ನಟ ಏನು ದರ್ಶನ್ ಆಗಿರ್ಬೋದು, ಅದೇ ರೀತಿ ಕೂಡ ಎಲ್ಲ ಅಲ್ಲು ಅರ್ಜುನ್ಗೆ ಇವತ್ತು ಬಿಗ್ ಡೇ ಆಗಿತ್ತು ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತಂದ್ರೆ ಪುಷ್ಪ ಯಾವಾಗ ರಿಲೀಸ್ ಆಯ್ತು ಅವಾಗ ಕೂಡ ದೊಡ್ಡ ಒಂದು ಸಾಕಷ್ಟು ವೈರಲ್ ಆಗ್ತಾ ಇದೆ ಏನಂದ್ರೆ ತಗ್ಗೇದೆಲೆ ಅಂತ. ಆ ತಗ್ಗೇದೆಲೆ ಅಂತಂದ್ರೆ ನಾನು ಯಾವುದೇ ಕಾರಣ ಕೂಡ ಬಗ್ಗೋದಿಲ್ಲ, ಈಲ್ಡಾಗೋದಿಲ್ಲ ಅನ್ನೋ ಡೈಲಾಗ್ ಕೂಡ ಸಾಕಷ್ಟು ಒಂದು ಫೇಮಸ್ ಕೂಡ ಆಗ್ತಿತ್ತು. ಆದ್ರೆ ಆಂಧ್ರದ ಪೊಲೀಸರು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಬಗ್ಸುವಂತ ಕೆಲಸವನ್ನ ಅಲ್ಲು ಅರ್ಜುನ್ ಕೂಡ ಮಾಡಿದ್ರು. ಅದೇ ರೀತಿಯಲ್ಲೂ ಕೂಡ ನಟ ದರ್ಶನ್ ಕೂಡ ಎಲ್ಲ ಒಂದ್ ಕಡೆ ದೊಡ್ಡ ಬಿಗ್ ಡೇ ಕೂಡ ಆಗಿತ್ತು. ಹೀಗಾಗಿ ಇವತ್ತು ಬೇಲ್ ಸಿಗುತ್ತೋ ಇಲ್ವೋ ಅನ್ನೋ ಸಂಕಷ್ಟದಲ್ಲಿದ್ರು. ಆದ್ರೆ ಇವತ್ತು ಅವ್ರಿಗೂ ಕೂಡ ಬೇಲ್ ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಅವರನ್ನು ನೋಡಕ್ ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆ ಏನಂತಂದ್ರೆ ಇದೇ ತಿಂಗಳು 5ನೇ ತಾರೀಕು ಏನ್ ಪುಷ್ಪ ಫಿಲಮ್ ಇಡೀ ರಾಜ್ಯಾದ್ಯಂತ ಕೂಡ ದೇಶಾದ್ಯಂತ ರಿಲೀಸ್ ಆಗಿತ್ತು. ಆ ರಿಲೀಸ್ ಆದಾಗ ಏನ್ ರಿಲೀಸ್ ಆಗಿ ಏನ್ 4ನೇ ತಾರೀಕು ಏನ್ ಮೊದಲೇ ಇದ್ದಂತ ಶೋಗೆ ನಟ ಏನು ಅಲ್ಲು ಅರ್ಜುನ್ ಕೂಡ ಹೋಗಿದ್ರು. ಆ ಹೋಗದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಪ್ರೇಕ್ಷಕರು ಕೂಡ ಬಂದಿದ್ರು. ಆದ್ರೆ ಅಲ್ಲಿ ಭದ್ರತಾ ವೈಫಲ್ಯ ಆಗಿರ್ಬೋದು, ಥಿಯೇಟರ್ನ ಮಾಲೀಕರ ವೈಫಲ್ಯ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ರಾತ್ರಿ 12 ಗಂಟೆಗೆ ಏನು ಅಲ್ಲು ಅರ್ಜುನ್ ಯಾಕೆ ಥಿಯೇಟರ್ ಹತ್ರ ಹೋಗಿದ್ದ ಅನ್ನೋದು ಕೂಡ ಪೊಲೀಸರಿಗೆ ಇವತ್ತು ಯಕ್ಷ ಪ್ರಶ್ನೆ ಕೂಡ ಆಗಿದೆ. ಇದೇ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಕೂಡ ಅರೆಸ್ಟ್ ಮಾಡತಕ್ಕ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಹೋದಂತ ಸಂದರ್ಭದಲ್ಲಿ ಅವರು ಸಿನಿಮಾ ನಟರಂತೆ ಒಂದು ಫೀಲ್ ಆಗಿ ನಾನು ಕಾಫಿ ಕುಡಿದು ಬರ್ತೇನೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಬಿಲ್ಡಪ್ ತಗೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಲ್ಲಿದ್ದಂತ ಪೊಲೀಸರು ಕೂಡ ಒಂದಷ್ಟು ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ರು, ಬನ್ನಿ ನಿಮ್ಮನ್ನ ವಿಚಾರಣೆ ಮಾಡ್ಬೇಕಂತ. ಆಗ ಯಾವಾಗ ವಿಚಾರಣೆಗೆ ಸಹಕರಿಸಿಲ್ವೋ ಆಗ ಅವ್ರ ಮನೆಯವರಿಗೆ ತಿಳಿಸಿ ಅಲ್ಲಿ ಬೆಡ್ರೂಮ್ಗೆ ಹೋಗಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಏನು ಅಲ್ಲಿನ ಹೈದರಾಬಾದ್ನ ಪೊಲೀಸರು ಕೂಡ ಮಾಡಿದ್ರು. ಹೀಗಾಗಿ ನಾಳೆ ಮತ್ತೆ ನಾಳಿದ್ದ 2 ದಿನಗಳ ಕಾಲ ಕೋರ್ಟ್ ಕೂಡ ರಜೆ ಇರೋದ್ರಿಂದ ಅವರಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಂಡು ಕೂಡ ಅವಕಾಶ ಇಲ್ಲ. ಹೀಗಾಗಿ 14 ದಿನಗಳ ಕಾಲ ಪೊಲೀಸರು ಕೂಡ ಈಗಾಗಲೇ ಕಸ್ಟಡಿಗೆ ಕೇಳಿದ್ದಾರೆ. ಹೀಗಾಗಿ ಏನು ಪೂರ್ವ ನಿಯೋಜಿತವಾಗಿ ಗೊತ್ತಿಲ್ಲದೆ ಅವ್ರು ಏನಾದ್ರು ಹೋಗಿದ್ರ, ಯಾಕಂದ್ರೆ ನಟ ಅಲ್ಲು ಅರ್ಜುನ್ ಅಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಅಷ್ಟು ಜನರು ಸೇರ್ತಾರೆ ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಿರಬೇಕಾಗಿತ್ತು. ಹೀಗಾಗಿ ಆ ಎಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನ 6ನೇ ತಾರೀಕು ಅವ್ರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆಯನ್ನು ಮಾಡ್ತಾರೆ. ಮತ್ತೆ ಅವ್ರ ಮಕ್ಕಳ ಶಿಕ್ಷಣವನ್ನು ಕೂಡ ನಾನು ನೋಡ್ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗಾಗಿ ಯಾಕೆ ಇವೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ರಿ ಅಂತ ಕೂಡ ಹೇಳ್ತಾರೆ. ಪೊಲೀಸರು ಕೂಡ ಈ ಎಲ್ಲ ರೀತಿ ಕೂಡ ತನಿಖೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಅಲ್ಲು ಅರ್ಜುನ್ ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಲ್ಲು ಅರ್ಜುನ್ಗೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಈಗ ವಿಚಾರಣೆಗಳು ನಡೆಯುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ಹದಿನಾಲ್ಕು ದಿನಗಳ ಕಾಲ ಜೈಲು ಶಿಕ್ಷೆ. ಈಗ ಮಧ್ಯಾಹ್ನ ಅಷ್ಟೇ ಅಲ್ಲು ಅರ್ಜುನ್ ಅನ್ನ ಬಂಧಿಸಲಾಗಿತ್ತು. ಬಂಧಿಸಿದ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. 14 ದಿನಗಳ ಜೈಲು ಶಿಕ್ಷೆಯನ್ನ ಈಗ ನೀಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನ್ ಬೇಲೇಬಲ್ ಅಫೆನ್ಸ್ ಇದು, ಹಾಗಾಗಿ ಬಿಗ್ ಟ್ರಬಲ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಸಿನಿಮಾ ಸಕ್ಸಸ್ನ ನಂತರದಲ್ಲಿ ಒಂದಷ್ಟು ವಿವಾದಗಳಾಗಿತ್ತು. ಅದರ ನಂತರದಲ್ಲಿ ಈ ಕಾಲ್ತುಳಿತ ಪ್ರಕರಣ ಇದು ಬಹಳ ಗಂಭೀರ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ. ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ್ರು, ಆನಂತರ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ 14 ದಿನಗಳ ಕಾಲ ಈಗ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಮುಂದೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ.